ನಮಸ್ತೆ, ಗಾಂಧಿನಗರ ನ್ಯೂಸ್ಗೆ ಸ್ವಾಗತ. ಇವತ್ತು ಕೊನೆಗೂ ಗಾಡ್ ಫಾದರ್ ಸಿನಿಮಾ ಆಗಸ್ಟ್ 10ಕ್ಕೆ ಮಾರ್ಕೆಟಿಗೆ ಬರೋದರ ಬಗ್ಗೆ ಅಧಿಕೃತ ಘೋಷಣೆಯನ್ನ ಮಂಜು ಅವರು ಮಾಡಿದರು. ಸಂಜೆಯ ಪ್ರೆಸ್ ಮೀಟ್ ಅನ್ನು ದಿಢೀರಾಗಿ ಕರೆದು ಎಲ್ಲ ಪತ್ರಕರ್ತರಿಗೂ ಬೆಳಗ್ಗೆ ಇವತ್ತು ನನಗೆ ತಿಳಿದ ಹಾಗೆ 11 ಕಾಲಿಗೆ ಮೆಸೇಜ್ ಬಂದು ಸಂಜೆ ಪ್ರೆಸ್ ಮೀಟ್ ಇದೆ ಬರಬೇಕು ಅಂತ. ಈ ಗಾಡ್ ಫಾದರ್ ಸಿನಿಮಾ ವಿವಾದಗಳನ್ನ, ಚರ್ಚೆಗಳನ್ನ, ಅನಾವಶ್ಯಕವಾದ ಪ್ರಚಾರದ ಮೂಲವಾದಂಥ ಜಗಳಗಳನ್ನ ಎಲ್ಲ ಮಾಡಿಕೊಂಡು ಕೂಡ ಒಂದು ಕ್ಲೀಶೆಯ ವಾತಾವರಣವನ್ನು ಸೃಷ್ಟಿಸಿಯೂ ಉಪೇಂದ್ರನ ವಿಷಯದಲ್ಲಿ ಇದೊಂದು ಬಹಳ ದೊಡ್ಡ ಸಿನಿಮಾ ಅಂತ ನಾವು ಭಾವಿಸ್ಬೇಕು. ಯಾಕೆಂತಂದ್ರೆ ಇದು ಒಂದು ಪೂರ್ಣ ಮಟ್ಟದ ಮಸಾಲೆಯನ್ನ ಕೊಡುವಂತ ಸಿನಿಮಾ. ಇಡೀ ವರ್ಲ್ಡ್ ಸಿನಿಮಾದಲ್ಲಿ ಗಾಡ್ ಫಾದರ್ ಅನ್ನುವ ಹೆಸರಿಗೆ ಎಂಥ ಒಂದು ಉಜ್ವಲವಾದ ಇತಿಹಾಸ ಇದೆ ಅನ್ನೋದು ಬಹುಶಃ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಇಲ್ಲಿ 3 ಪಾತ್ರವನ್ನ ಮಾಡಿದ್ದಾರೆ ಉಪೇಂದ್ರ. ಒಂದು ಅತ್ಯಂತ ಕಾಮಿಡಿಯ ಪಾತ್ರ, ಇನ್ನೊಂದು ಅತ್ಯಂತ ಸೀರಿಯಸ್ ಆದ ಪಾತ್ರ. ಇದು 2 ಎಕ್ಸ್ಟ್ರೀಮಿಟಿ. ಅದ್ರ ಮಧ್ಯದಲ್ಲಿ ಒಂದು ಹಾಫ್ ಸೀರಿಯಸ್ ಆದಂತ, ಅರೆಬರೆ ಸೀರಿಯಸ್ ಆದಂತ ಒಂದು ಪಾತ್ರ. ಇಲ್ಲಿ ಸೆಂಟಿಮೆಂಟ್ ಇದೆ, ಡಾನ್ಸ್ ಇದೆ, ಹಾಡಿದೆ. ಒಂದ್ಸರಿ ಉಪ್ಪಿ ಅವರು ಹೇಳಿದ ಪ್ರಕಾರ ಎಲ್ಲೋ ಒಂದು ಕಡೆ ನನ್ನ ಅಭಿನಯದ ಅಥವಾ ವಾಚ್ಯತೆಯ ಎಲ್ಲಾ ಒಂದು ಪ್ರದರ್ಶನಕ್ಕೆ ಇದೊಂದು ಒಳ್ಳೆ ವೇದಿಕೆ ಅಂತ. ಹಾಗಾಗಿ ಒಂದು ಸಿನಿಮಾ ಎಲ್ಲೋ ಒಂದು ಕಡೆ, ಕೆಲವು ಕಡೆ ಅದ್ಭುತವಾದ ಗೆದ್ದಂತ ಸಿನಿಮಾ ಇಂಥ ಹಲವಾರು ಅಡೆತಡೆಗಳನ್ನ, ಇನ್ನ ಹಲವಾರು ವಿವಾದಗಳನ್ನ, ಇಂಥ ಹಲವಾರು ಮಾತುಗಳನ್ನ, ಕತೆಗಳನ್ನ ಎಲ್ಲ ಕೇಳಿಕೊಂಡು ಒಂದು ರೀತಿಯ ಸಾಕಪ್ಪ ಇದು ಬಂದು ಬಿಡ್ಲಿ ಅನ್ನುವಂಥ ಮಟ್ಟದಲ್ಲಿ ಬಂದ ಸಿನಿಮಾ ಕೂಡ ಗೆದ್ದ ಉದಾಹರಣೆಗಳಿದೆ. ಹಾಗಾಗಿ ಗಾಡ್ ಫಾದರ್ ಒಂದು ಈ ಹೊತ್ತಿನ ನಮಗೆ ಬಹಳ ನಿರೀಕ್ಷೆಯ ಸಿನಿಮಾ. ಮತ್ತೆ ಮಂಜುಗೂ ಇದು ಒಳ್ಳೇದಾಗಬೇಕು. ಪ್ರಸಾದ್ ಇದನ್ನ ವಿತರಣೆಗೆ ತಗೊಂಡಿದ್ದರಿಂದ ಅವರು ವಿತರಣೆಯಲ್ಲಿ ಒಂದು ಹೊಸ ರೀತಿಯ 120 ಥಿಯೇಟರ್ ಒಳಗಡೆನೆ ಇದನ್ನು ತಡೆದು ಅದರ ನಿಧಾನ ಒಂದು ಓಟಕ್ಕೆ ಅವರು ಅನುವು ಮಾಡಿರೋದ್ರಿಂದ, ಮತ್ತೆ ಪ್ರಸಾದ್ ಈಗಾಗಲೇ ಅರ್ಧ ವರ್ಷದಲ್ಲಿ ಸುಮಾರು 20 ಕೋಟಿಗೂ ಹೆಚ್ಚು ಕಳ್ಕೊಂಡಿರೋದ್ರಿಂದ ಗಾಡ್ ಫಾದರ್ ಎಲ್ಲ ಅವರು ಕಳ್ಕೊಳ್ಳಿಕ್ಕೆ ಮುಂದಾಗ್ತಾರೆ ಅಂತ ನನಗೆ ವಿಶ್ವಾಸ ಇಲ್ಲ. ಆದ್ರಿಂದ ಅದು ಗೆಲ್ಲುವ ಸಿನಿಮಾ, ಗೆಲ್ಲುವ ಕುದುರೆ ಅಂತಲೇ ಅವರು ಭಾವಿಸಿ ಇದರ ಮೇಲೆ ದುಡ್ಡು ಹಾಕಿದ್ದಾರೆ ಅಂತ ನನ್ನ ನಂಬಿಕೆ. ಆದ್ರಿಂದ ನೀವೆಲ್ಲರೂ ವೀಕ್ಷಕರೇ ಗಾಡ್ ಫಾದರ್ಗನ್ನ ಕಾಯಬಹುದು ಅಂತ ನನಗನ್ನಿಸ್ತದೆ. ಏನೇನಿದೆ ಸರ್? ಹಾಗೆ ಇವತ್ತು ಫ್ರೈಡೆ ಆದ್ರಿಂದ ಸಿನಿಮಾ ರೀತಿಯ ಆರ್ಟಿಕಲ್ಸ್ಗಳು ಸಾಕಷ್ಟು ಬರುತ್ತೆ. ಇವತ್ತಿನ ದಿನಪತ್ರಿಕೆಯಲ್ಲಿ ಪ್ರೊಡ್ಯೂಸರ್ಸ್ ಬಗ್ಗೆ, ಗಾಂಧಿನಗರದಲ್ಲಿರುವಂತಹ ಒಂದಷ್ಟು ಪ್ರೊಡ್ಯೂಸರ್ಸ್ ಬಗ್ಗೆ ಕುಹಕವಾಗಿ ಒಂದು ಆರ್ಟಿಕಲ್ ಬಂದಿದೆ. ಇದು ಬೇಸಿಕಲಿ ಇದು ಟ್ರೂತ್ ಅಂತಾನೆ ಅನ್ಕೊಂಡಿದೀನಿ. ಒಂದು 8 ರೀಸನ್ ಕೊಟ್ಟಿದ್ದಾರೆ ಯಾಕೆ ಸಿನಿಮಾಗಳು ಸೋಲುತ್ತೆ, ಡೈರೆಕ್ಟರ್ ಹೀರೋಗಳನ್ನ ಬಿಟ್ಟು ಯಾಕೆ ಪ್ರೊಡ್ಯೂಸರ್ ಗಳಿಂದ ಸಿನಿಮಾ ಯಾಕೆ ಸೋಲುತ್ತೆ. ನೀವು ಅದನ್ನು ಹೇಳಿ, ಆಮೇಲೆ ನಾನು ನಿಮಗೊಂದು ಪೆಕ್ಯುಲರ್ ಆದಂತ ಒಂದು ಒಳ್ಳೆ ಸಿನಿಮಾವನ್ನು, ಸಿನಿಮಾದ ಮಧ್ಯಂತರ ಆದಾಗ ಅಲ್ಲಿ ಟಾಯ್ಲೆಟ್ಗೆ ಹೋಗ್ತಾರಲ್ಲ ಎಲ್ಲ ಪ್ರೇಕ್ಷಕರು, ಅಲ್ಲಿ ಒಂದು ಗ್ಯಾಂಬ್ಲಿಂಗ್ ರೂಪದ ಒಂದು ಗ್ಯಾಂಗ್ ಹೇಗೆ ಸಿನಿಮಾವನ್ನ ಸೋಲಿಸುವ ಕೆಲಸ ಮಾಡ್ತದೆ ಅನ್ನೋದನ್ನು ಹೇಳ್ತೇನೆ. ಹೇಳಿ. ಓಕೆ, ಮೊದಲನೇ ರೀಸನ್ ಏನಪ್ಪಾ ಅಂತಂದ್ರೆ, ಒಂದು ದೊಡ್ಡ ಸಿನಿಮಾ, ಒಂದು ಸ್ಟಾರ್ ಸಿನಿಮಾ ಶುರು ಆಗುತ್ತೆ, ಫೋಟೋ ಶೂಟ್ ಎಲ್ಲ ಆಗುತ್ತೆ, ಕಾಲ್ ಶೀಟ್ ತಗೊಂಡಿರ್ತಾರೆ, ಫಸ್ಟ್ ಸ್ಕೆಡ್ಯೂಲ್ ಮುಗುತ್ತೆ, ಅಲ್ಲಿಗೆ ಸಿನಿಮಾ ಮಧ್ಯದಲ್ಲಿ ನಿಲ್ಲುತ್ತೆ. ಮತ್ತೆ ಒಂದು ಸೆಕೆಂಡ್ ರೀಸನ್ ಏನಪ್ಪಾ ಅಂತಂದ್ರೆ, ಕಾಲ್ ಶೀಟ್ ತಗೋತಾರೆ, ಹೀರೋಗೆ ಅಡ್ವಾನ್ಸ್ ಕೊಡ್ತಾರೆ, ಆದ್ರೆ ಸಿನಿಮಾ ಮಧ್ಯದಲ್ಲಿ ನಿಲ್ಲುತ್ತೆ. ಮೂರನೇದೇನಪ್ಪಾ ಅಂತಂದ್ರೆ, ನಿರ್ಮಾಪಕನಿಗೆ ಒಂದು ಲಾಭ ಸಿಕ್ಕಿದ್ರು ಅಷ್ಟರ ಮಟ್ಟಿಗೆ ಲಾಭ ಸಿಕ್ಕದಲ್ಲೇ ಇದ್ರು ಒಂದು ಇರುವಂತ ಲಾಭನೇ ತಗೊಂಡು ಮತ್ತೊಂದು 3ನೇ ಸಿನಿಮಾನ ಶುರು ಮಾಡ್ತಾರೆ. ಈ 3ನೇ ಸಿನಿಮಾ ಆದ್ಮೇಲೆ ಒಬ್ಬ ನಿರ್ಮಾಪಕನ ಹತ್ರ ದುಡ್ಡು ಇರುತ್ತೆ, ಆದ್ರೆ ಕತೆ ಇರಲ್ಲ, ಸದಾಭಿರುಚಿ ಇರಲ್ಲ, ಲೊಕೇಶನ್ಗೂ ಹೋಗಲ್ಲ, ಒಂದು ಶೂಟಿಂಗ್ ಅಂತ 1-2 ದಿನ ಹೋಗ್ತಾರೆ, ಇಲ್ಲ ನಾವು ಡೈರೆಕ್ಟರ್ನ ನಂಬಿಡಿದೀವಿ ಅಂತ ಹೇಳೋ ಚಮಚಂ ಭಟ್ರುಗಳು ಇರ್ತಾರೆ ಅಂತ ಗಾಂಧಿನಗರದಲ್ಲಿ. ಮತ್ತೆ ಇನ್ನೊಂದು ರೀಸನ್ ಏನಪ್ಪಾ ಅಂತಂದ್ರೆ, ಒಬ್ಬ ಸ್ಟಾರ್ ಕಾಲ್ ಶೀಟ್ ಕೊಡ್ತಾನೆ, ಆದ್ರೆ ಅವನೇನಂತಾನೆ ರೀಮೇಕ್ ಸಿನಿಮಾ ಮಾಡಿ ಆಮದ್ ನಟಿಯನ್ನ ತಗೊಂಬನ್ನಿ ಅಂತ. ಸೊ ನಿರ್ಮಾಪಕ ಏನ್ ಮಾಡ್ತಾನೆ, ಎಲ್ಲದಕ್ಕೂ ಹ್ಞೂ 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 ಅಂತೇಳಿ ಅಟ್ಲಾಂಟಾದಲ್ಲೋ ಅಮೆರಿಕಾದಲ್ಲೋ ಏನೋ ಒಂದು ಶೂಟ್ ಮಾಡೋಣ ಅಂತೆಲ್ಲ ಮಾಡ್ತಾನೆ. ಸೊ ಇದೆಲ್ಲದಕ್ಕೂ ನಿರ್ಮಾಪಕ ಹ್ಞೂ 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 ಅಂತ ಅನ್ಕೊಂಡು ಕಡೆಗೆ ಪರದಾಡ್ತಾನೆ. ಇದು ಗಾಂಧಿನಗರದಲ್ಲಿರೋ ಬಹುತೇಕ, ಎಲ್ಲ ಅಲ್ಲ ಬಹುತೇಕ ನಿರ್ಮಾಪಕರ ಗತಿ ಅಂತ ಒಂದು ಆರ್ಟಿಕಲ್ ಬಂದಿದೆ. ಇದು ಒಂದು ರೀತಿಯಲ್ಲಿ ಚೇತನ್ ನಾಡೇಕರ್ ಬರೆದದ್ದು ಸುಚಿತ್ರದಲ್ಲಿ ಕಾಣುತ್ತೆ. ಒಂದು, ಇದು ದಿನನಿತ್ಯದಲ್ಲೂ ಮಾತುಕತೆಗೆ ಬರುವಂತ ಸಾಮಾನ್ಯ ಅಂಶಗಳು. ಇದರಲ್ಲಿ ಏನನ್ನ ನೀವು ಗಮನಿಸಬೇಕು ಅಂತಂದ್ರೆ, ಒಂದು ವ್ಯವಸ್ಥಿತವಾದಂತ ಒಂದು ವ್ಯಕ್ತಿಗಳು, ಕೆಲವರು ಸಿನಿಮಾವನ್ನ ಆರಂಭಿಸಿ ಅದರ ಮೇಲೆ ದುಡ್ಡನ್ನ ಹೊಂಚಿ, ಆಮೇಲೆ ನಾವು ಸಿನಿಮಾವನ್ನ ಸರಿಯಾಗಿ ಮಾಡದೇನೋ ಲಾಭವನ್ನ ಗಳಿಸುವಂತ ಒಂದು ಮನೋಭಾವ ಇದರಲ್ಲಿ ಕಾಣ್ತದೆ. ಆದರೆ ಒಂದು ನಿರ್ದಿಷ್ಟ ಸಿನಿಮಾ ಬರುವುದಿಲ್ಲ, ನಿರ್ದಿಷ್ಟ ಸಿನಿಮಾ ಗೆಲ್ಲುವಂತ ಸಿನಿಮಾ ಬರುವುದಿಲ್ಲ, ಒಳ್ಳೆ ಸ್ಕ್ರಿಪ್ಟ್ ಬರುವುದಿಲ್ಲ, ಅಥವಾ ನೀವು ಪ್ರಚಾರದ ಮೂಲಕ ನಮ್ಮಂಥವರನ್ನ ಯಾಮಾರಿಸಿ
ಪತ್ರಿಕೆಗಳನ್ನ, ಟಿವಿಗಳನ್ನ ಎಲ್ಲರನ್ನು ಯಾಮಾರಿಸಿ ಅಲ್ಲಿ ಕೊನೆಗೆ ಅವ್ರು ಏನು ಬಿಡ್ತಾರೋ ಅದರೆಲ್ಲ ಬುರುಡೆಗಳು ಬೊಗಳೆಗಳು ಅನ್ನೋದು ಸಾಬೀತಾಗ್ತವೆ. ಇಂಥ ಒಂದು ಜನವರ್ಗದಿಂದ ಸಿನಿಮಾ ಸೋಲ್ತದೆ ಅಥವಾ ಸಿನಿಮಾ ನಿರ್ಮಾಣಕ್ಕೆ ಬಂದು ಅಲ್ಲಿ ನಿರ್ಮಾಣದ ನಿಜವಾದ ಇದನ್ನ ಒಂದು ಅರ್ಥವನ್ನ ಅದು ಕಳ್ಕೊಳ್ತದೆ ಅಂತ ಅವರು ವ್ಯಾಖ್ಯಾನಿಸಿದ್ದಾರೆ. ಅದು ಒಂದು. ಇನ್ನೊಂದು, ಇವತ್ತು ನಾ ಇನ್ನೊಂದು ಕಡೆ ಅದನ್ನ ಚರ್ಚೆಗೆ ಬಂದದ್ದನ್ನು ನೋಡಿದೆ. ಏನು ಅಂತಂದ್ರೆ, ಸಿನಿಮಾ ಒಂದು ಒಳ್ಳೆ ಸಿನಿಮಾ ಆದರೂ ಕೂಡ ಅದನ್ನು ನೋಡ್ಕೊಂಡ್ ಬಂದಾಗ ಮಧ್ಯಂತರದಲ್ಲಿ ಇಂಟರ್ವಲ್ ಟೈಮಲ್ಲಿ ಒಂದು 7-8-10 ಜನ ಮಚ ಅದ್ಭುತವಾಗಿದೆ ಅಂತ ಬಂದೆವ, ಎಲ್ಲ ಡಬ್ಬಾ ಸಿನಿಮಾ ಚೆನ್ನಾಗಿಲ್ಲ, ಆದರೆ ಸಂಭಾಷಣೆ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಅವರು ಒಂದು ಸಾಮಾನ್ಯ ಟಾಯ್ಲೆಟ್ನಲ್ಲಿ ನಿಂತುಕೊಂಡು ಮಿನಿಮಮ್ ಒಂದು 25-30-40 ಫೋನ್ಗಳನ್ನು ಮಾಡ್ತಾರೆ ಅಂತ ಒಂದು ಸಣ್ಣ ಒಂದು ಇನ್ವೆಸ್ಟಿಗೇಷನ್ ಮಾಡಲಾಗಿದೆ. ಅಂದ್ರೆ ಇದನ್ನ ಯಾವುದೋ ಒಬ್ಬ ನಿರ್ದೇಶಕರ ಮೇಲೆ ದ್ವೇಷ ಇದ್ದವರು, ಯಾವ ನಿರ್ಮಾಪಕರ ಮೇಲೆ ದ್ವೇಷ ಇದ್ದವರು, ಅಥವಾ ಯಾವುದೋ ಒಂದು ನಟನನ್ನ ಕಾಲೆಳೆದು ಕೆಳಗಿಳಿಸಬೇಕು ಅನ್ನುವಂಥ ಒಂದು ವರ್ಗ ಗಾಂಧಿನಗರದಲ್ಲಿ ಕೆಲಸ ಮಾಡ್ತಾ ಇದೆ. ದುಡ್ಡು ಕೊಟ್ಟು ಈ ಕೆಲಸವನ್ನು ಮಾಡಿಸ್ತಾ ಇದೆ. ಒಂದು 7-8-10 ಜನರಿಗೆ ಒಂದು ನಿರ್ದಿಷ್ಟವಾದಂಥ ಅಮೌಂಟ್ ಅನ್ನ ಪೇ ಮಾಡಿ ಅವರ ಮೂಲಕ ಇವತ್ತು ಈ ಸುದ್ದಿಯನ್ನ ಹರಡುವುದು. ಯಾಕಂದ್ರೆ ಇವತ್ತು ಸಿನಿಮಾ 10 ನಿಮಿಷ ಆಗುವಾಗಲೇ SMS-ಗಳು ಪಾಸ್ ಆಗ್ತವೆ. ಇಂಟರ್ವಲ್ ಆದಾಗ ಅದರ ಡಬಲ್ SMS-ಗಳು ಪಾಸ್ ಆಗ್ತವೆ. ಆಮೇಲೆ ಫೋನ್ಗಳು ಹೋಗ್ತವೆ. ಇವತ್ತು SMS-ಗಳು ಫೋನ್ಗಳ ಮೂಲಕ ಯಾವ ಮೆಸೇಜ್ ಬರ್ತದೆ ಅನ್ನೋದರ ಮೇಲೆ ಸಿನಿಮಾದ ಗತಿಯನ್ನ ನಿರ್ಧರಿಸುವಂಥದ್ದು ಒಂದು ಹೊಸ ಟ್ರೆಂಡ್ ಶುರುವಾಗಿದೆ. ಈ ಟ್ರೆಂಡ್ ಅನ್ನ ಧನಾತ್ಮಕವಾಗಿ ಬಳಸ್ಕೋಬಹುದಿತ್ತು, ಒಳ್ಳೆಯದಾಗಿ ಬಳಸ್ಕೊಳ್ಬೋದಿತ್ತು. ಆದ್ರೆ ಇದನ್ನ ಕೆಟ್ಟದ್ದಾಗಿ ಕಾಲೆಳೆಯಲಿಕ್ಕೆ, ಯಾರನ್ನೋ ಮುಗಿಸ್ಲಿಕ್ಕೆ, ಯಾವುದೋ ವರ್ಗವನ್ನ ಹಣಿಲಿಕ್ಕೆ ಇದನ್ನು ಬಳಸಲಾಗ್ತಾ ಇದೆ. ಕನ್ನಡ ಚಿತ್ರಗಳ ಸೋಲಿನ ಹಿಂದೆ ಈ ಎಲ್ಲ ಕಾರಣಗಳಿದೆ. ಇದರ ಮೇಲೆ ಒಂದು ನಿರ್ದಿಷ್ಟವಾದಂಥ ಒಂದು ಸಂಶೋಧನೆ ಆಗಿ ಬಹುಶಃ ಇದನ್ನೆಲ್ಲ ಮಟ್ಟ ಹಾಕುವಂಥ ಒಂದು ಕೆಲಸ ಏನಾದರೂ ನಡೆದರೆ ಬಹುಶಃ ಕೆಲವು ಸಿನಿಮಾಗಳು ಗೆಲ್ಲುವುದು, ಕೆಲವು ಸಿನಿಮಾಗಳು ಒಳ್ಳೆಯ ಸಿನಿಮಾಗಳು ಕೂಡ ಥಿಯೇಟರ್ನಿಂದ ಅದು ಯಶಸ್ಸನ್ನ ಕೂಗನ್ನು ಹಾಕಬಹುದು ಅಂತ ಅನಿಸ್ತದೆ. ಹೇಳಿ ಇನ್ನೇನು ಸರ್? ಇನ್ನು ನಮ್ಮ ಏರಿಯಾ ಸುತ್ತಮುತ್ತಲ ಅಂದರೆ ವಸಂತ ನಗರದಲ್ಲಿ ಕನ್ನಡಿಗರೊಬ್ಬರು ಹಿಂದಿ ಸಿನಿಮಾ ಅಪ್ಸೆ ಅನ್ನೋ ಚಿತ್ರನ ಶೂಟಿಂಗ್ ಮಾಡ್ತಾ ಇದ್ದಾರೆ. ಹಾಂ, ಸೊ ಇದರಲ್ಲಿ ನಸರುದ್ದೀನ್ ಶಾ ಅವರು ಕಾಣಿಸ್ಕೊತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ? ಅದಕ್ಕಿಂತ ಮುಖ್ಯವಾಗಿ ನಿವೇದಿತಾ ನಿನ್ನೆ ನಮ್ಗೆಲ್ಲರಿಗೂ ಒಂದು ಮೆಸೇಜ್ ಮಾಡಿದ್ಲು. ಇವತ್ತು ನನ್ನ ಸಿನಿಮಾದ ಮುಹೂರ್ತ ಇದೆ, ನೀವು ಬರಬೇಕು, ನನ್ನ ಮಹತ್ವಾಕಾಂಕ್ಷೆಯ ಸಿನಿಮಾ ಇದು ಅಂತ. ನಿವೇದಿತಾ ಒಂದು ರೀತಿಯ ಕೃಷ್ಣ ಸುಂದರಿ, ಪ್ರತಿಭಾವಂತೆ, ಓಪನ್ ಹಾರ್ಟೆಡ್, ತನಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅನ್ನೋದನ್ನು ಕೂಡ ಈ ವೇದಿಕೆಯಲ್ಲೇ ಅವಳು ಓಪನ್ ಆಗಿ ಹೇಳ್ಕೊಂಡಳು. ಅವಳ ಪ್ರತಿಭೆಗೆ ತಕ್ಕಾಗಿ ಒಂದು ಇಲ್ಲಿ ವೇದಿಕೆಗಳು ಸಿಕ್ಕಿರಲಿಲ್ಲ. ಬಹುಶಃ ಈಗ ನಮಗೆ ಸುದೀಪ್ನಂತವ್ರು ಇದಕ್ಕೊಂದು ದೊಡ್ಡ ಉದಾಹರಣೆ. ನಮ್ಮಲ್ಲಿ ಸುದೀಪ್ನನ್ನು ಎಷ್ಟು ಚೆನ್ನಾಗಿ ನಾವು ಬಳಸ್ಕೊಂಡಿದ್ದೇವೆ, ಈಗ ಸಿನಿಮಾದಲ್ಲಿ ನಮ್ಮ ಕನ್ನಡಿಗರೇ ಆದ ರಾಜಮೌಳಿ ಅವರು ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದನ್ನ ಕಂಪ್ಯಾರಿಸನ್ ನಿಮಗೆ ಸಿಗ್ತದೆ. ಬಹುಶಃ ನಿವೇದಿತನಿಗೆ ಇದೊಂದು ಒಳ್ಳೆ ವೇದಿಕೆ. ಅದು AR ರಹಮಾನ್ ಪ್ರೊಡಕ್ಷನ್ ಅಂತಂದ್ರೆ ಅವರದು ಬಿಗ್ ಪ್ರೊಡಕ್ಷನ್, ಅದು ತುಂಬಾ ದೊಡ್ಡ ಸಿನಿಮಾ ಆಗುವ ಎಲ್ಲ ಲಕ್ಷಣ ಇದೆ. ಅದರಲ್ಲಿ ಒಂದು ಕನ್ನಡತಿ ನಿವೇದಿತಾ, ನಮ್ಮ ಪ್ರೀತಿಯ ಹುಡುಗಿ, ಅಲ್ಲಿ ಆಕ್ಟ್ ಮಾಡ್ತಾ ಇರೋದು ದೊಡ್ಡ ಸುದ್ದಿ ಮತ್ತು ಅದು ಹೈಲೈಟ್ ಅಂತ ನನ್ನ ಭಾವನೆ. ಅವಳಿಗೆ ತುಂಬಾ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ನಿವೇದಿತಾ, ನಿನಗೆ ತುಂಬಾ ಒಳ್ಳೆಯ ಭವಿಷ್ಯ ಇದರಿಂದ ದಕ್ಕಲಿ ಅಂತ ನಾವು ಸುದ್ದಿ ಮನೆಯಿಂದ ಹಾರೈಸ್ತೇವೆ. ಇದು ಮಹಿಳಾ ಪ್ರಾಧಾನ್ಯ ಚಿತ್ರ. ಸೊ ನಾನು ಮಾಡ್ತಿರೋ ಕ್ಯಾರೆಕ್ಟರ್ ಹೆಸರು ರಿಯಾ ಅಂತ, ಒಬ್ಬಳು ಜರ್ನಲಿಸಮ್ ಸ್ಟೂಡೆಂಟ್. ಅವಳು ಫೈನಲ್ ಇಯರ್ ಥೀಸಿಸ್ಗೆ ಒಂದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಆ ಸಬ್ಜೆಕ್ಟ್ ತೊಗೊಂಡ್ಮೇಲೆ ಅದನ್ನು ರಿಸರ್ಚ್ ಮಾಡ್ತಾಳೆ. ಸೊ ಒಂದಷ್ಟು ಘಟನೆಗಳು ನಡೆಯುತ್ತೆ. ಆಮೇಲೆ ಅವಳ ಜೀವನ ಅದರಿಂದ ರೂಪುಗೊಳ್ಳುತ್ತೆ. ಬೇಕಾದಷ್ಟು ಘಟನೆಗಳಿಂದ ಅವಳ ಜೀವನ ಹೆಂಗೆ ರೂಪುಗೊಳ್ಳುತ್ತೆ, ಆಮೇಲೆ ಈ ಒಂದು ಥೀಸಿಸ್ ಅವಳು ಏನು ತೊಗೊಳ್ತಾಳೆ, ಆ ಒಂದು ಅರಿವು ಅವಳ ಜೀವನ ಹೆಂಗೆ ಬದಲಾಯಿಸುತ್ತೆ ಅನ್ನೋದು ಕಥೆಯ ಮೇನ್ ಎಳೆ. ಸಾಕಷ್ಟು ಪ್ರಾಮುಖ್ಯತೆ ಇದೆ ರೋಲ್ಗೆ. ಸೊ ಅಂದರೆ ನನಗೆ ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ತುಂಬ ಸ್ಕೋಪ್ ಇದೆ. ಬೇಸಿಕ್ಲಿ ಇದು ಒಂದು ಥ್ರೆಡ್ ಆಗಿ ಉಳ್ದೋಗೋಗ್ತಿತ್ತು, ಒಂದು ಕಾನ್ಸೆಪ್ಟ್ ಆಗಿ ತಲೆಯಲ್ಲಿ ಇರ್ತಿತ್ತು. ನಾನು ನನ್ನ ಹಸ್ಬೆಂಡಿಗೆ ಹೇಳಿದಾಗ ನೈಸ್ ಸ್ಟೋರಿ ಬರಿ ಅಂತ ಹೇಳಿದೆ. ಬಟ್ ಇದು ಒಂದು 10 ಮಿನಿಟ್ ಸ್ಟೋರಿನೋ 40 ಮಿನಿಟ್ ಸ್ಟೋರಿನೋ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ 40 ಮಿನಿಟ್ ಸ್ಟೋರಿ ನೈಸ್ ಕಾನ್ಸೆಪ್ಟ್ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ ರೆಹಮಾನ್ ಸಿಕ್ಕಿದ್ರು, ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಇಂಥ ಕಾನ್ಸೆಪ್ಟ್ ಅಂತ ಸ್ಟೋರಿ ಎಲ್ರಿಗೂ ರೀಚ್ ಆಗಬೇಕು,
ಇನ್ನು ಕನ್ನಡದಲ್ಲಿ ಯಾಕೆ ಹಿಂದಿಯಲ್ಲೇ ಮಾಡೋಣ, ಕನ್ನಡದಲ್ಲೂ ಮಾಡೋಣ, ಹಿಂದಿಯಲ್ಲೂ ಮಾಡೋಣ, ಇನ್ನೂ ಜಾಸ್ತಿ ಜನ ಕೇಟರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಎನ್ಕರೇಜ್ ಮಾಡಿದ್ದಕ್ಕೆ ಇದು 2 hour ಸ್ಟೋರಿ ಆಗ್ತಾ ಇದೆ ಈಗ. ಯಂಗ್ಸ್ಟರ್ಸ್ ಇದ್ದಾರೆ ಈ ಟೀಮಲ್ಲಿ, ಪ್ಲಸ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಯಾವ ಥರ ಇದೆ ಅಂತ ಹೇಳಿದ್ರೆ, ಇದು ಒಂದು ನಾನು ಮೊದಲೇ ಹೇಳ್ದಂಗೆ ಒಂದು ಹೆಣ್ಣು ಮಗು ಮೇಲೆ ಯಾವ ಥರ ಶೋಷಣೆಗಳಿಗೆ ಆಗ್ತಾ ಇದೆ ಅದ್ರ ಬಗ್ಗೆ ಇದೆ ಇದು ಕಾನ್ಸೆಪ್ಟ್. ತುಂಬ ಚೆನ್ನಾಗಿದೆ. ಇನ್ ಡೆಪ್ತ್ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಪ್ರತಿಯೊಂದು. ಈಗಾಗಲೇ ನಮ್ಮ ಸ್ಟುಡಿಯೋಕ್ಕೆ ಜೈ ಹಿಂದ್ ರಾಷ್ಟ್ರಭಕ್ತಿ ಸಿನಿಮಾ ಮಾಡಿದಂಥವರು ನಮ್ಮ ಸ್ಟುಡಿಯೋಕ್ಕೆ ಆಗಲೇ ಬಂದಿದ್ದಾರೆ. ಅವರು ಮೊನ್ನೆ ನಾವು ಇದೇ ವೇದಿಕೆಯಲ್ಲಿ ಚರ್ಚೆ ಮಾಡಿದ್ದೆವು. ಪೂಜಾ ಗಾಂಧಿ ಪ್ರಚಾರಕ್ಕೆ ಕೈ ಕೊಟ್ಟಿದ್ದಾಳೆ ಅನ್ನೋ ಕಾರಣಕ್ಕಾಗಿ ನಿರ್ಮಾಪಕರ ಸಂಘಕ್ಕೆ ಅವರು ದೂರನ್ನು ಕೊಟ್ಟಿದ್ದರು. ಆದರೆ ಅದು ಮತ್ತೆ ಸಂಧಾನ ಆಗಿ ಪೂಜಾ ಗಾಂಧಿ ಒಪ್ಕೊಂಡಿದ್ದಾಳೆ. ಇವತ್ತು ಪ್ರೆಸ್ ಮೀಟು ಕೂಡ ಆಯಿತು. ಈ ಹಿನ್ನೆಲೆಯಲ್ಲಿ ಜೈ ಹಿಂದ್ ಸಿನಿಮಾ ಯಾವ ನಿರೀಕ್ಷೆಯನ್ನು ಹೊತ್ತಿದೆ, ಬಿಡುಗಡೆ ಹೊತ್ತಿನಲ್ಲಿ ಅವರ ಒಂದು ಆಸೆ ಏನು, ಅದನ್ನೆಲ್ಲ ಕೇಳೋಣ ಅಂತ ಅವರನ್ನು ಕರೆದಿದ್ದೇವೆ. ಅವರನ್ನು ಈಗ ನಮ್ಮ ಸುದ್ದಿ ಮನೆಗೆ ಆಹ್ವಾನಿಸೋಣ. ಓವರ್ ಟು ಜೈ ಹಿಂದ್. ಪೂಜಾ ಗಾಂಧಿಯನ್ನು ನಿಮ್ಮ ಮಗನಿಗೆ ತರುವ ಯೋಚನೆಯನ್ನು ಅಪ್ಪ ಯಾಕೆ ಮಾಡಿದರು ಅಂತ ಎಲ್ಲಾದ್ರೂ ಅಲ್ಲಿ ಪ್ರಶ್ನೆ ಕೇಳಿದ್ರೆ ತಪ್ಪಾಗುತ್ತೆ ಅಲ್ಲ, ಗೊತ್ತಿಲ್ಲ. ಅಲ್ಲಿಗೆ ಪೂಜಾ ಗಾಂಧಿಯನ್ನ ಪಿಕ್ಚರಲ್ಲಿ ತರಬೇಕು ಅಂತನಾ ನೀವು ಅದರ ಆಚೆ ತರಲಿಲ್ಲ ಅಂತ ಗೊತ್ತಿಲ್ಲ. ಯಾಕಂದ್ರೆ